ಅಮ್ಮನವರು ಮತ್ತು ಕಾಲಭೈರವ ದೇವಸ್ಥಾನ ಕೊಡಚಾದ್ರಿ ಪಶ್ಚಿಮ ಘಟ್ಟದ ಮಡಿಲಲ್ಲಿ ಕೊಡಚಾದ್ರಿ ಪರ್ವತದ ಶಿಖರದಲ್ಲಿ ಶತಮಾನಗಳಿಂದ ಅಚ್ಚಲವಾಗಿ ನಿಂತಿರುವುದು ಅಮ್ಮನವರು ಕಾಲಭೈರವ ದೇವಸ್ಥಾನ. ಇದು ಕೇವಲ ದೇವಾಲಯವಲ್ಲ, ತಲೆತಲೆಮಾರುಗಳಿಂದ ಸಾಗಿಬಂದ ನಂಬಿಕೆ, ಸಂಪ್ರದಾಯ ಮತ್ತು ದೈವಿಕ ಶಕ್ತಿಯ ಸಂಕೇತ. ಸ್ಥಳೀಯರ ನಂಬಿಕೆಯಂತೆ ಅಮ್ಮನವರು ಸುತ್ತಮುತ್ತಲ 10 ಗ್ರಾಮಗಳ ರಕ್ಷಕ ದೇವತೆಯಾಗಿದ್ದು, ಕಾಲಭೈರವ ಕ್ಷೇತ್ರಪಾಲಕರಾಗಿ ಭಕ್ತರನ್ನು ಕಾಪಾಡುತ್ತಾರೆ. ಇಲ್ಲಿನ ಪುರಾತನ ಸಂಪ್ರದಾಯಗಳು ಯಾವುದೇ ಶಾಸನಗಳಿಗಿಂತಲೂ ಬಲವಾದ ಮೌಖಿಕ ಇತಿಹಾಸವನ್ನು ಹೊತ್ತುಕೊಂಡಿವೆ. ವೈಜ್ಞಾನಿಕವಾಗಿ ಯಾವ ಲೋಹದಿಂದದ ನಿರ್ಮಿತವಾಗಿದೆ ಎಂಬುದು ಇನ್ನೂ ಪತ್ತೆಯಾಗದ ರಹಸ್ಯಮಯ ತ್ರಿಶೂಲ ಈ ದೇವಾಲಯದ ವಿಶಿಷ್ಟತೆ. ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುವ ನಾಥಪಂಥ ಸಂಪ್ರದಾಯ, ಪಂಚಾಮೃತ ಅಭಿಷೇಕ, ದುನಿ ಪೂಜೆ ಮತ್ತು ದೀಪ ಪ್ರಜ್ವಲನ ಪುರಾತನ ಸಂಸ್ಕೃತಿಗೆ ಜೀವಂತ ಸಾಕ್ಷಿ. ಇಂದಿಗೂ ತನ್ನ ಮೂಲ ಪರಂಪರೆಯನ್ನು ಕಾಪಾಡಿಕೊಂಡಿರುವ ಈ ದೇವಾಲಯ ಕೊಡಚಾದ್ರಿಯ ಆತ್ಮವಾಗಿಯೇ ನಿಂತಿದೆ. ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುವ ಅಪರೂಪದ ನಾಥಪಂಥ ಸಂಪ್ರದಾಯ ಶತಮಾನಗಳ ಪರಂಪರೆಯನ್ನು ಪ್ರತಿಬಿಂಬಿಸುತ್ತಿದ್ದು, ಅದನ್ನು ಕಣ್ತುಂಬಿಕೊಳ್ಳಲು ಪ್ರತಿವರ್ಷದಂತೆ ಈ ವರ್ಷವೂ ಸಹಸ್ರಾರು ಭಕ್ತರು ಕೊಡಚಾದ್ರಿಗೆ ಆಗಮಿಸುವ ನಿರೀಕ್ಷೆಯಿದೆ. ದೇವಾಲಯದ ಆಡಳಿತ ಸಮಿತಿ ಹಾಗೂ ಸ್ಥಳೀಯರು ಭಕ್ತರ ಅನುಕೂಲಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಎಲ್ಲ ಮೂಲಕ್ಷೇತ್ರ ಅಂತಿರಲ್ಲ, ಇದು ಮೂಲಕ್ಷೇತ್ರ ಆಗಲಿಕ್ಕೆ ಏನು ಕಾರಣ? ಇಲ್ಲಿ ಮೂಲಸ್ಥಾನ ಅನ್ನಲಿಕ್ಕೆ ಕಾರಣಗಳಂತಾರೆ, ಇಲ್ಲಿ ಮೊದಲು ಕೋಲಮಾರ ಶಿವಳು ಇಲ್ಲಿ ತಪಸ್ಸು ಮಾಡ್ತಾರೆ. ಕೋಲಮಾರ ಶಿವಳು ತಪಸ್ಸು ಮಾಡಿದಾಗ ಮೂಕಾಸುರ ಒಬ್ಬ ದೈತ್ಯ ರಕ್ಕಸ ಅವರಿಗೆ ತಪಸ್ಸಿಗೆ ಭಂಗ ಉಂಟು ಮಾಡ್ತಾನೆ. ಆವಾಗ ದೇವಿ ಕುರಿತು ಪ್ರಾರ್ಥನೆ ಮಾಡಿದಾಗ ದೇವಿ ಮೂಕಾಸುರನ ಸಂಹಾರ ಮಾಡ್ತಾಳೆ. ದೇವಿ ಮೂಕಾಸುರನ ಸಂಹಾರ ಮಾಡಿದ್ದಕ್ಕೆ ಮೂಕಾಂಬಿಕೆ ಅಂತ ಹೇಳಿ ಒಂದು ಪ್ರತೀತಿ ಆಗ್ತದೆ. ಅದಾದ ಎಷ್ಟೋ ಶತಮಾನಗಳ ನಂತರ ಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ಸು ಮಾಡ್ತಾರೆ, ಚಿತ್ರಮೂಲ ಅಂತ ಹೇಳಿ. ಅಲ್ಲಿ ದೇವಿ ಸಾಕ್ಷಾತ್ಕಾರ ಆಗ್ತದೆ. ಅವರು ತಾಯ್ನಾಡಿಗೆ ಬರಬೇಕು ಕೇರಳಕ್ಕೆ, ಅಲ್ಲಿ ದುರ್ಭಿಕ್ಷೆಯಿಂದ ಕೂಡಿದೆ, ಸುಭಿಕ್ಷೆಯಿಂದ ಕೂಡಬೇಕಾದ್ರೆ ತನ್ನ ಆಶೀರ್ವಾದ ಬೇಕು, ಹಾಗಾಗಿ ತಾಯಿ ಬರಬೇಕಂತ ತಾಯಿ ಹತ್ರ ವಿನಂತಿ ಮಾಡ್ಕೊಳ್ತಾರೆ. ಅದೇ ರೀತಿ ನಿವೇದನೆ ಮಾಡಿಕೊಂಡಂಥ ವಿಚಾರಕ್ಕೆ ತಾಯಿ ಬರ್ತೇನೆ, ಆದರೆ ಹಿಂದೆ ತಿರುಗಿ ನೋಡಬಾರ್ದು ಅಂತ ಒಂದು ಒಪ್ಪಂದ ನಡೀತದೆ. ಅದೇ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೊಲ್ಲೂರಲ್ಲಿ ಅವರು ಗೆಜ್ಜೆ ಶಬ್ದ ನಿಲ್ತು ಹೋಯಿತು ಅಂಥೇಳಿ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡ್ತಾರೆ. ಆವಾಗ ತಾಯಿ ಮಾತಿಗೆ ತಪ್ಪಿದ ಹಾಗೆ ಶಂಕರಾಚಾರ್ಯ ನಡ್ಕೊಂಡಿರೋದ್ರಿಂದ ತಾಯಿ ಮುಂದೆ ಹೋಗದೇನೆ ಅಲ್ಲೇ ಕೊಲ್ಲೂರಲ್ಲೇ ನೆಲೆಗೊಳ್ತಾಳೆ. ಹಾಗಾಗಿ ಕೊಡಚಾದ್ರಿ ವಾಸಿ ಕೊಲ್ಲೂರು ಮೂಕಾಂಬಿಕೆ ಅಂತೇಳಿ ಇಲ್ಲಿ ಮೂಲಸ್ಥಾನ. ಹಾಗಾಗಿ ವಿಶೇಷವಾಗಿ ಅಮ್ಮನವರ ಉತ್ಸವ ಆಗ್ತದೆ. ಹಾಗಾಗಿ ದೇವಿ ಮೂಕಾಸುರನ ಸಂಹಾರ ಮಾಡಿದ ಒಂದು ಇತಿಹಾಸಪೂರ್ವಕವಾಗಿರ್ತಕ್ಕಂಥ ಸುಮಾರು 2-3 ಸಾವಿರ ವರ್ಷಕ್ಕೂ ಹಳೆದಾಗಿರ್ತಕ್ಕಂಥ ಲೋಹ ಯಾವುದಂತೂ ತಿಳಿಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ದೇವಿ ತ್ರಿಶೂಲ ಅಂತ ನಂಬಿಕೆ ಇರತಕ್ಕಂಥ ಒಂದು ತ್ರಿಶೂಲ ಆಯುಧ ಇದೆ. ಪಕ್ಕದಲ್ಲಿ ಕಾಲಭೈರವನ ಒಂದು ಇತಿಹಾಸಪೂರ್ವಕವಾಗಿರ್ತಕ್ಕಂಥ ಒಂದು ದೈವಸ್ಥಾನವೂ ಕೂಡ ಇದೆ. ಇದೆಲ್ಲ ನಾಥಪಂಥೀಯ ಒಂದು ವಿಶೇಷ ಆರಾಧನೆ ಕ್ಷೇತ್ರವೂ ಕೂಡ ಆಗಿದೆ. ಅಮ್ಮನವರು ಮತ್ತು ಕಾಲಭೈರವ ಸಹಪರಿವಾರ ದೇವರ ಅರ್ಚಕರು ನಾವು. ಇದು ಇಲ್ಲಿ ನಾಥಪಂಥ ಪದ್ಧತಿ ಪ್ರಕಾರ ಇಲ್ಲಿ ಸೇವೆಗಳು ನಡೀತವೆ. ಇಲ್ಲಿ ಪುರಾತನ ಕಾಲದಿಂದಲೂ ನಮ್ಮ ನಾಥಪಂಥದವರೇ ಅರ್ಚಕರಾಗಿ ಸೇವೆ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಶಿವರಾತ್ರಿ ವಿಶೇಷ ಏನಂತ ಹೇಳಿದ್ರೆ, ಅಮ್ಮನವರಿಗೆ ಬೆಳಿಗ್ಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ಕಾಲಭೈರವನಿಗೆ ಪಂಚಾಮೃತ ಅಭಿಷೇಕ ಮತ್ತು ದುನಿ ಪೂಜೆ ಆಗ್ತದೆ. ಆಮೇಲೆ ರೋಡ್ ಪ್ರಸಾದ ಅಂತ ಹೇಳಿ ಇಲ್ಲಿ ಕಾಲಭೈರವ ಮತ್ತು ಅಮ್ಮನವರಿಗೆ ನೈವೇದ್ಯ ಆಗ್ತದೆ. ಅದಾದ ಮೇಲೆ ದುನಿ ಪೂಜೆ ಹಾಗೂ ರಾತ್ರಿ ಅಲ್ಲಿ ಅಮ್ಮನವರ ಉತ್ಸವ ಶಿವರಾತ್ರಿಯಲ್ಲಿ ವಿಶೇಷ. ಇಲ್ಲಿ ಸುಮಾರು 10 ಗಂಟೆ ರಾತ್ರಿಗೆ ಅಲ್ಲಿ ಸರ್ವಜ್ಞ ಪೀಠಕ್ಕೆ ಅಮ್ಮನವರ ಉತ್ಸವ ಆಗ್ತದೆ. ಹಾಗೂ ಮೇಲ್ಗಡೆ ಅಲ್ಲಿ ಪರ್ವತೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಮಂಗಳಾರತಿ ಆಗ್ತದೆ. ಅಲ್ಲಿ ಮಂಗಳಾರತಿ ಆದ ನಂತರ ಅಲ್ಲಿ ಮೇಲ್ಗಡೆ ಉತ್ಸವ ಆಗೋದು. ಅಲ್ಲಿಗೆ ಎಲ್ಲ ಭಕ್ತಾದಿಗಳು ವಿಶೇಷ ರೀತಿಯಲ್ಲಿ ಬರ್ತಾರೆ. ಅಲ್ಲಿ ಮೇಲ್ಗಡೆ ಹಣವು ಮತ್ತು ದೀಪ ಹಚ್ಚುವಂಥ ಕಾರ್ಯಕ್ರಮ ಇರ್ತದೆ. ಆ ದೀಪವನ್ನು ನೋಡಿದ್ರೆ ಭಕ್ತಾದಿಗಳ ಎಲ್ಲ ಕಷ್ಟಗಳು ದೂರವಾಗಿ ಅವರ ಇಷ್ಟಾರ್ಥಗಳು ನೆರವೇರುತ್ತದೆ ನಂಬಿಕೆ ಕೂಡ ಇದೆ. ಹಾಗಾಗಿ ಭಕ್ತಾದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಮತ್ತು ಕಾಲಭೈರವನ ಮುಡಿಗಂಧ ಸ್ವೀಕಾರ ಮಾಡಿ ಅವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ